ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 31, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಚೈನಾ ಇಶ್ಯೂಸ್ ನೇಮ್ ಫಾರ್ 15 ಪ್ಲೇಸಸ್ ಇನ್ ಅರುಣಾಚಲ್. ಈ ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ ಅಲ್ಲಿ UPSC GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಹಾಗೂ KPSC ಸಿಲೆಬಸ್ ನಲ್ಲಿ GS ಪೇಪರ್ 2 ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲೇ ಕನ್ಸಿಡರ್ ಮಾಡಬಹುದಾಗಿದೆ. ಸೊ ಈ ಒಂದು ಆರ್ಟಿಕಲ್ ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ಚೈನಾದ ಮಿನಿಸ್ಟ್ರಿ ಆಫ್ ಸಿವಿಲ್ ಅಫೇರ್ಸ್ ಅವರು ಅರುಣಾಚಲ ಪ್ರದೇಶದಲ್ಲಿರುವಂತಹ 15 ಪ್ಲೇಸಸ್ಗಳಿಗೆ ಹೊಸ ನೇಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡಬಹುದು. ಸೊ ಇದಕ್ಕೆ ರಿಪ್ಲೈ ಆಗಿ ಅಥವಾ ಪ್ರತ್ಯುತ್ತರವಾಗಿ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಏನು ಹೇಳ್ತಾ ಇದ್ದಾರೆ, ಅರುಣಾಚಲ್ ಪ್ರದೇಶ ಅನ್ನೋದು ಭಾರತದ ಇಂಟಿಗ್ರಲ್ ಪಾರ್ಟ್. ಅವರು ಯಾವುದೇ ರೀತಿಯಾಗಿ ನೇಮ್ ಚೇಂಜ್ ಮಾಡಿದ್ರು ಸಹ ಏನು ಅಲ್ಟರ್ ಆಗಲ್ಲ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇವಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ರಿವೈಸ್ ಮಾಡಬೇಕು, ಚೈನಾ ಹಾಗೂ ಇಂಡಿಯಾದ ಬಾರ್ಡರ್ ಡಿಸ್ಪ್ಯೂಟಲ್ಲಿ ಹಿಸ್ಟಾರಿಕಲಿ ನಮ್ಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಅಗೇನ್ ರಿವಿಷನ್ ಮಾಡಬೇಕು. ಸೊ ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅಗೇನ್ ಒಂದು ಸರ್ತಿ ನಾವು ಇದನ್ನು ಕಣ್ಣು ಹಾಸನ. ಸೊ ಈಸ್ಟರ್ನ್ ಸೆಕ್ಟರಲ್ಲಿ ನಾವು ಅರುಣಾಚಲ್ ಪ್ರದೇಶನ ನೋಡ್ತಾ ಇದ್ದೀವಿ. ಭಾರತ ಮತ್ತು ಚೈನಾಗೆ ಸಂಬಂಧಪಟ್ಟಂತೆ 3 ರೀತಿಯಾದಂಥ ಸೆಕ್ಟರ್ಗಳನ್ನು ಅಥವಾ ಡಿಸ್ಪ್ಯೂಟೆಡ್ ಏರಿಯಾಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಒಂದು ವೆಸ್ಟರ್ನ್ ಸೆಕ್ಟರಲ್ಲಿ ನಾವು ಲಡಾಖ್ ರೀಜನ್ ಅನ್ನು ನೋಡ್ತಾ ಇದ್ದೀವಿ. ಈ ಲಡಾಖ್ ರೀಜನ್ ಅಲ್ಲಿ ಡಿಸ್ಪ್ಯೂಟೆಡ್ ಏರಿಯಾ ಅಂತಂದ್ರೆ ಅಕ್ಕಸಾಯ್ ಚಿನ್. ಈ ಒಂದು ಅಕ್ಕಸಾಯ್ ಚಿನ್ಗೆ ಸಂಬಂಧಪಟ್ಟಂತೆ ಭಾರತ ಜಾನ್ಸನ್ ಲೈನ್ ಅನ್ನು ಅಗ್ರಿ ಮಾಡ್ತಾ ಇದೆ, ಚೈನಾದವರು ಮೆಕ್ಡೊನಾಲ್ಡ್ ಲೈನ್ ಅನ್ನು ಅಗ್ರಿ ಮಾಡ್ತಾರೆ. ಸೊ ಮೆಕ್ಡೊನಾಲ್ಡ್ ಲೈನ್ ಅಲ್ಲಿ ಅಕ್ಸಾಯ್ ಚಿನ್ ಅನ್ನೋದು ಚೈನಾಗೆ ಬಿಲಾಂಗ್ ಆಗುತ್ತೆ ಹಾಗೂ ಜಾನ್ಸನ್ ಲೈನ್ನಲ್ಲಿ ಅಕ್ಸಾಯ್ ಚಿನ್ ಅನ್ನುವಂತಹ ಪ್ರದೇಶ ಭಾರತಕ್ಕೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿರಬೇಕು. ಸೊ ವೆಸ್ಟರ್ನ್ ಸೆಕ್ಟರಲ್ಲಿ ಡಿಸ್ಪ್ಯೂಟೆಡ್ ಏರಿಯಾ ಅನ್ನೋದು ಅಕ್ಸಾಯ್ ಚಿನ್ ಅನ್ನುವಂಥದ್ದು. ಇನ್ನು ಮಿಡಲ್ ಸೆಕ್ಟರಲ್ಲಿ ಇರುವಂಥ ಡಿಸ್ಪ್ಯೂಟೆಡ್ ಏರಿಯಾ ಅಂದರೆ ಹಿಮಾಚಲ್ ಪ್ರದೇಶ್ ಆ್ಯಂಡ್ ಉತ್ತರಾಖಂಡ್. ಅಲ್ಲಿ ಯಾವುದೇ ರೀತಿಯಾದಂಥ ಬಾರ್ಡರ್ ಡಿಸ್ಪ್ಯೂಟ್ ಮೇಜರ್ ಆಗಿಲ್ಲ, ಅಂದರೆ ಮೈನರ್ ಆಗಿದೆ. ಕೆಲವೊಂದಿಷ್ಟು ಏರಿಯಾ ಮಾತ್ರ ನಾವು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಇಂಡಿಯಾ ಮತ್ತು ಚೈನಾ ಪ್ರಾಪರ್ ಆಗಿರುವಂಥ ಮ್ಯಾಪನ್ನು ಈ ಏರಿಯಾಗಳಲ್ಲಿ ಮಿಡಲ್ ಸೆಕ್ಟರ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಈಸ್ಟರ್ನ್ ಸೆಕ್ಟರಲ್ಲಿ ಇವಾಗ ಆರ್ಟಿಕಲಲ್ಲಿ ಕನೆಕ್ಟ್ ಆಗುವಂಥದ್ದು ಈಸ್ಟರ್ನ್ ಸೆಕ್ಟರಲ್ಲಿ ಅರುಣಾಚಲ್ ಪ್ರದೇಶ್ ಹಾಗೂ ಸಿಕ್ಕಿಮನ್ನು ನಾವು ಈಸ್ಟರ್ನ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಸ್ಟರ್ನ್ ಸೆಕ್ಟರ್ನಲ್ಲಿ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 1940ನಲ್ಲಿ ಒಂದು ಶಿಮ್ಲಾ ಅಗ್ರಿಮೆಂಟ್ ನಡೆಯುತ್ತೆ. ಈ ಒಂದು ಅಗ್ರಿಮೆಂಟಲ್ಲಿ ಟಿಬೆಟ್, ಚೈನಾ ಹಾಗೂ ಇಂಡಿಯಾ 3 ಕಂಟ್ರಿಗಳು ಇದ್ದು ಸೈನ್ ಹಾಕಿರ್ತವೆ. ಸೊ ಈ ಒಂದು ಅಗ್ರಿಮೆಂಟಲ್ಲಿ ಮಕ್ಮಹೋನ್ ಅನ್ನುವಂಥ ಲೈನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಇದರಲ್ಲಿ ಅರುಣಾಚಲ್ ಪ್ರದೇಶ ಅನ್ನೋದು ಭಾರತಕ್ಕೆ ಬಿಲಾಂಗ್ ಆಗ್ತಿರುತ್ತೆ. ಈ ಒಂದು ಶಿಮ್ಲಾ ಅಗ್ರಿಮೆಂಟಲ್ಲಿ ಚೈನಾದ ರಿಪ್ರೆಸೆಂಟೇಟಿವ್ಸು ಸಹ ಇರ್ತಾರೆ. ಆದರೆ ಅವರು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಬ್ಸಿಕ್ವೆಂಟ್ಲಿ ಏನು ಮಾಡ್ತಾ ಇದ್ದಾರೆ, ಈ ಒಂದು ಅಗ್ರಿಮೆಂಟನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅರುಣಾಚಲ ಪ್ರದೇಶದಲ್ಲಿರುವಂತಹ ಕೆಲವೊಂದಿಷ್ಟು ಏರಿಯಾಗಳು ತಮಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಒಂದು ಕ್ಲೇಮನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಇವರ ಒಂದು ಡಿಸ್ಅಗ್ರಿಮೆಂಟಿಂದಾಗಿ ಈ ಒಂದು ಏರಿಯಾ ಡಿಸ್ಪ್ಯೂಟೆಡ್ ನಡಿನಲ್ಲಿ ಬಂದಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಜಾನ್ಸನ್ ಲೈನು ಇಂಪಾರ್ಟೆಂಟ್, ಮೆಕ್ಡೊನಾಲ್ಡ್ ಲೈನ್ ಇಂಪಾರ್ಟೆಂಟ್ ಹಾಗೂ ಮಕ್ಮಹೋನ್ ಲೈನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 3 ಲೈನ್ಗಳು ಸಹ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಚೈನಾದ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಅನ್ನ ಒಂದು ಡೈಮೆನ್ಷನ್ ಆಗಿ ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿಯಾದಂತಹ ರಿಲೇಷನ್ ಇದೆ, ಗ್ರೇ ಏರಿಯಾ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ 2 ಕಂಟ್ರಿಗಳು ಒಂದು ಪ್ರಾಪರ್ ಆಗಿರುವಂಥ ಅಗ್ರಿಮೆಂಟ್ಗೆ ಬರಬಹುದು ಅನ್ನುವಂಥ ವೇ ಫಾರ್ವರ್ಡ್ ನಡಿನಲ್ಲಿ ಅಥವಾ ಸೊಲ್ಯೂಷನ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದಾಗಿದೆ. ಇನ್ನು ಮುಂದಿನ 2 ಆರ್ಟಿಕಲ್ಗಳನ್ನು ನೋಡಿದಾಗ, ಇಂಡಿಯನ್ ಆಸ್ಟ್ರೇಲಿಯನ್ ಇಂಟರಿಮ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಟಾಕ್ಸ್ ಟು ಕ್ಲೋಸ್ ಸೂನ್, ಪ್ರೈಮ್ ಮಿನಿಸ್ಟರ್ಸ್ ಪುಟ್ ಆಫ್ UAE ವಿಸಿಟ್. ಈ 2 ಆರ್ಟಿಕಲನ್ನು ನಾವು ಸಿಲೆಬಸ್ ಅಲ್ಲಿ ನೋಡಿದಾಗ UPSC GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ KPSC ಸಹ GS 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ಈ 2 ಆರ್ಟಿಕಲ್ ಅಲ್ಲಿ ಎಂಫಸೈಸ್ ಮಾಡಿರುವಂತಹ ಇಂಪಾರ್ಟೆಂಟ್ ಕನ್ಸರ್ನ್ ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಆರ್ಟಿಕಲ್ ಅಲ್ಲಿರುವಂತಹ ಕಂಟೆಕ್ಸ್ಟ್ ಅನ್ನು ನಾವು ನೋಡಿದಾಗ, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುವಂತಹ ಒಂದು ಇಂಟರಿಮ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ತಾತ್ಕಾಲಿಕವಾಗಿರುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಸಿಯೇಷನ್ ಅನ್ನೋದು 2022 ಎಂಡಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ನಾವು ಇಂಟರಿಮ್ ಅನ್ನುವಂಥ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಫ್ರೀ ಟ್ರೇಡ್ ಅಗ್ರಿಮೆಂಟು ನಾವು ಕಂಪ್ಲೀಟ್ ಆಗಿ ಆಸ್ಟ್ರೇಲಿಯಾ ಜೊತೆ ಅಗ್ರಿ ಆಗಿಲ್ಲ. ಈ ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ನಡಿನಲ್ಲಿರುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಲ್ಲಿರುವಂಥ ಪ್ರೊಸೀಜರನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಆಸ್ಟ್ರೇಲಿಯಾ ಜೊತೆ ಇರುವಂಥ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಟ್ರಯಲ್ ಫೇಸಲ್ಲಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಕಂಪ್ಲೀಟಾಗಿ ನಾವು ಅಗ್ರಿ ಆಗಿಲ್ಲ.
ಈ ಒಂದು ನೆಗೋಸಿಯೇಷನ್ ಏನಿದೆಯಲ್ಲ ನಮ್ಮ ಒಂದು ಎಕನಾಮಿಕ್ ಟೈಸನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಇವಾಗ ನಾವು ನೆಕ್ಸ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇದರಿಂದಾಗಿ ನಮ್ಮ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಏನಿದೆಯಲ್ಲ ಎರಡು ಕಂಟ್ರಿಗಳ ಮಧ್ಯೆ ಇದು $100 ಬಿಲಿಯನ್ಗೂ ಸಹ ಇನ್ಕ್ರೀಸ್ ಆಗ್ಬೋದು. ಹಾಗೂ ನಮ್ಮ ಒಂದು ಎಕ್ಸ್ಪೋರ್ಟ್ ಟಾರ್ಗೆಟ್ಗೂ ಸಹ ಕಾಂಟ್ರಿಬ್ಯೂಷನನ್ನು ಈ ಒಂದು ನ್ಯೂ ಸ್ಟ್ರಾಟಜಿ ಅಥವಾ ನ್ಯೂ ಅಗ್ರಿಮೆಂಟ್ ಮಾಡ್ಬೋದಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಮರ್ಕೆಂಡೈಸ್ ಎಕ್ಸ್ಪೋರ್ಟ್ ಇರ್ಬೋದು ಅಥವಾ ಟೋಟಲ್ ಟಾರ್ಗೆಟ್ ಏನಿದೆಯಲ್ಲ $400 ಬಿಲಿಯನ್ನಷ್ಟು ಇದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಒಂದು ಫಿಸಿಕಲ್ ಇಯರಲ್ಲಿ ಅಂತ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿಯಾದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸಹ ನಾವು UAE ಜೊತೆಗೆ ಸೈನ್ ಮಾಡಲಿದ್ದೇವೆ ಮಾರ್ಚಲ್ಲಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಈ ಒಂದು ಆರ್ಟಿಕಲಲ್ಲಿ ಅಬ್ಸರ್ವ್ ಮಾಡ್ಬೋದು 2019 ಆಗಸ್ಟಲ್ಲಿ ಅಂದರೆ ಪ್ಯಾಂಡಮಿಕ್ ಆಗೋಕ್ಕಿಂತ ಮುಂಚೆ ಮೋದಿಜಿ ಅವರು ಅಬುಧಾಬಿಗೆ ವಿಸಿಟ್ ಮಾಡಿದರು. ಅಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್ ಅನ್ನುವಂಥ ಪ್ರಿನ್ಸ್ ಜೊತೆ ವಿಸಿಟ್ ಮಾಡಿರುವಂಥ ಸಿಚುವೇಶನನ್ನು ನಾವು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಸೊ ಯಾವ ಕಂಟೆಕ್ಸ್ಟಲ್ಲಿ ಈ ಆರ್ಟಿಕಲ್ ನೋಡ್ಬೋದು ಅಂತಂದರೆ ಮೋದಿಜಿಯವರು ಸಹ ಅಬುಧಾಬಿಗೆ ವಿಸಿಟ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಇಟ್ಕೊಂಡಿದ್ರು. ನೆಕ್ಸ್ಟ್ ವೀಕಲ್ಲಿ ಒಮಿಕ್ರಾನ್ ಸ್ಪೈಕ್ ಆಗಿರೋದ್ರಿಂದ ಅಥವಾ ಹೆಚ್ಚು ಸ್ಪ್ರೆಡ್ ಆಗೋದ್ರಿಂದ ಈ ಒಂದು ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಪ್ರಕಾರ UAE ಅಂದರೆ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ನಾವು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಟ್ರೇಡ್ ರಿಲೇಷನನ್ನು ಕನ್ಸಿಡರ್ ಮಾಡಿದಾಗ ಚೈನಾ ಹಾಗೂ ಯುನೈಟೆಡ್ ಸ್ಟೇಟ್ಸನ್ನು ಬಿಟ್ಟರೆ ನೆಕ್ಸ್ಟ್ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂದರೆ UAE ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ UAE ಜೊತೆ ನಾವು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟನ್ನು ಸೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಸೊ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಎಕನಾಮಿಕ್ ಇಂಟಿಗ್ರೇಷನ್ ಅಥವಾ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಯಾವುದೇ ಎರಡು ಕಂಟ್ರಿಗಳ ಮಧ್ಯೆ ಆಗುವಂಥ ಟ್ರೇಡ್ ಯೂನಿಫಿಕೇಶನ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಯಾವ ಕಂಟ್ರಿಗಳು ಈ ಒಂದು ಟ್ರೇಡ್ ಅಗ್ರಿಮೆಂಟ್ಸನ್ನು ಮಾಡ್ಕೋತಾವಲ್ಲ ಆ ಟೈಮಲ್ಲಿ ಆ ಒಂದು ದೇಶದಲ್ಲಿರುವಂತಹ ಕಸ್ಟಮ್ ಟ್ಯಾರಿಫ್ಗಳನ್ನು ಅಥವಾ ಪಾಲಿಸೀಸ್ಗಳನ್ನು ರಿಸ್ಟ್ರಿಕ್ಷನನ್ನು ಕಡಿಮೆ ಮಾಡುವಂಥದ್ದು ಅಥವಾ ಕೆಲವೊಂದಿಷ್ಟು ಟ್ಯಾರಿಫ್ಸ್ಗಳನ್ನು ಅಬಾಲಿಷನು ಸಹ ಮಾಡುವಂತೆ ಈ ಒಂದು ಅಗ್ರಿಮೆಂಟ್ನಲ್ಲಿ ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಎಕನಾಮಿಕ್ ಇಂಟಿಗ್ರೇಷನ್ ಅಡಿನಲ್ಲಿ ನಾವು 6 ರೀತಿಯಾದಂಥ ಲೆವೆಲ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಹಾಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್, ಕಸ್ಟಮ್ ಯೂನಿಯನ್, ಕಾಮನ್ ಮಾರ್ಕೆಟ್, ಎಕನಾಮಿಕ್ ಮಾರ್ಕೆಟ್, ಈ ರೀತಿಯಾಗಿ 6 ಲೆವೆಲ್ಸ್ಗಳನ್ನು ನಾವು ನೋಡ್ತೇವೆ. ಈ 6 ಲೆವೆಲ್ಸ್ಗಳಲ್ಲಿ ಈ ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ 2 ರೀತಿಯಾದಂಥ ಲೆವೆಲ್ಸ್ಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ನ ವಿಷಯವಾಗಿ ಹಾಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಇವೆರಡನ್ನೂ ನಾವು ಇವತ್ತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಗೊತ್ತಿರಬೇಕು. ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಯಾವಾಗ ಕಂಟ್ರೀಸ್ಗಳು PTA ಅಂಡರಲ್ಲಿ ಸೈನ್ ಮಾಡ್ತವಲ್ಲ ಆವಾಗ ಅವರು ಕೆಲವೊಂದಿಷ್ಟು ಗೂಡ್ಸ್ ಮೇಲೆ ಮಾತ್ರ ರಿಸ್ಟ್ರಿಕ್ಷನನ್ನು ಕಡಿಮೆ ಮಾಡ್ತವೆ. ಅಂದರೆ ಕೆಲವೊಂದಿಷ್ಟು ಗೂಡ್ಸ್ಗಳಿಗೆ ಮಾತ್ರ ಟ್ಯಾರಿಫ್ಸ್ಗಳನ್ನು ರೆಡ್ಯೂಸ್ ಮಾಡ್ತಾರೆ, ಕಂಪ್ಲೀಟಾಗಿ ಅಬಾಲಿಷ್ ಮಾಡಲ್ಲ, ಆದರೆ ರಿಡಕ್ಷನ್ ಇರುತ್ತೆ. ಕೆಲವೊಂದಿಷ್ಟು ರಿಸ್ಟ್ರಿಕ್ಷನನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಕಂಪ್ಲೀಟಾಗಿ ಫ್ರೀಯನ್ನು ಕೊಡುವಂತಿಲ್ಲ ಅನ್ನುವಂಥದ್ದನ್ನು PTA ನಡಿನಲ್ಲಿ ನೋಡ್ಬೋದು. ಆದರೆ FTA ನಡಿನಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ನಾವು ಮ್ಯಾಕ್ಸಿಮಮ್ ಟ್ಯಾರಿಫ್ ಎಲಿಮಿನೇಷನ್ ಆಗೋದನ್ನು ಮತ್ತು ಮೇಜರ್ ಆಗಿರುವಂಥ ಗೂಡ್ಸ್ಗಳನ್ನು ಅಥವಾ ಪ್ರಾಡಕ್ಟ್ಸ್ಗಳನ್ನು ಇನ್ಕ್ಲೂಸಿವ್ ಆಗಿ ಕವರ್ ಆಗಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಇಂಪೋರ್ಟ್ ಕೋಟಾಸ್ಗಳನ್ನು ಸಹ ರೆಡ್ಯೂಸ್ ಮಾಡಲಾಗುತ್ತೆ. ಮೋಸ್ಟ್ ಗೂಡ್ಸ್ಗಳನ್ನು ಇಲ್ಲಿ ಇನ್ಕ್ಲೂಷನ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸರ್ವೀಸಸ್ಸು ಮತ್ತು ಗೂಡ್ಸ್ಗಳು ಸಹ ಈ ಒಂದು FTA ನಡಿನಲ್ಲಿ ಬರ್ತವೆ ಅನ್ನುವಂಥದ್ದು. ಸೊ FTAಗೆ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದರೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಬರ್ಬೋದು, ಯಾವ ರೀತಿಯಾಗಿ ನಮ್ಮ ಒಂದು ಎಕನಾಮಿಕ್ ಪಾರ್ಟ್ನರ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ರಿಡಕ್ಷನ್ ಆರ್ ಎಲಿಮಿನೇಷನ್ ಆಫ್ ಟ್ಯಾರಿಫ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಟ್ರಿ ಬರುವಂಥ ಗೂಡ್ಸ್ಗಳಿಗೆ, ಇಂಪೋರ್ಟ್ ಮಾಡುವಂಥ ಗೂಡ್ಸ್ಗಳಿಗೆ ಇಷ್ಟು ಪರ್ಸೆಂಟೇಜ್ 12% ಅಥವಾ 14% ಟ್ಯಾರಿಫನ್ನು ಹಾಕಿರ್ತಾರೆ. ಇದು ಎಲ್ಲ ಬೇರೆ ಕಂಟ್ರಿಗಳಿಗೆ ನಾರ್ಮಲ್ ಆಗಿ ಅಷ್ಟೇ ಫಿಕ್ಸ್ ಆಗಿರುವಂಥ ಪರ್ಸೆಂಟೇಜ್ ಇರುತ್ತೆ. ಆದರೆ ಯಾವಾಗ ಕಂಟ್ರಿ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋತೀವಲ್ಲ ಅಲ್ಲಿ ಈ ಒಂದು ಟ್ಯಾರಿಫ್ ರಿಡಕ್ಷನ್ ಇರ್ಬೋದು ಅಥವಾ ಕಂಪ್ಲೀಟಾಗಿ ಎಲಿಮಿನೇಷನ್ ಆಗೋದನ್ನು ನಾವು ನೋಡ್ಬೋದಾಗಿದೆ. ಹಾಗೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳ ಒಂದು ಪ್ರೊಟೆಕ್ಷನನ್ನು ಈ ಒಂದು ಅಗ್ರಿಮೆಂಟಲ್ಲಿನೂ ಸಹ ಎನ್ಶೂರ್ ಮಾಡಲಾಗುತ್ತೆ. ಅಂದರೆ ಮ್ಯೂಚುವಲ್ ಕಂಟ್ರಿಗಳು ತಮ್ಮ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಾಡಕ್ಟ್ಗಳಿಗೆ ಕೆಲವೊಂದಿಷ್ಟು ಪ್ರೊಟೆಕ್ಷನನ್ನು ಕೊಟ್ಟಿರ್ತಾರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನಡಿನಲ್ಲಿ. ಸೊ ಆ ಒಂದು ರೈಟ್ಸನ್ನು ಅಥವಾ ಆ ಒಂದು ಸ್ಟೇಟಸನ್ನು ನಾವು ಎನ್ಹ್ಯಾನ್ಸ್ ಮಾಡುವಂಥದ್ದು ಅಥವಾ ನಾವು ಸಹ ಮ್ಯೂಚುವಲಿ ಅಪ್ಹೆಲ್ಡ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ನಮ್ಮ ಒಂದು ಡೊಮೆಸ್ಟಿಕ್ ಪ್ರಾಡಕ್ಟ್ಗಳೇನಿರುತ್ತಲ್ಲ, ನಾವು ಯಾವ ಕಂಟ್ರಿಗಳ ಜೊತೆ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತೀವಿ ಈ ಟೈಮಲ್ಲಿ ನಾವು ಪ್ರಾಡಕ್ಟನ್ನು ಸ್ಟ್ಯಾಂಡರ್ಡೈಸ್ ಆಗಿ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು.
ಅಂದರೆ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ನಮ್ಮ ಒಂದು ಡೊಮ್ಯಾಸ್ಟಿಕ್ ಎಕ್ಸ್ಪೋರ್ಟರ ಒಂದು ಎಬಿಲಿಟಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಇದರಿಂದ ನಾವು ಪ್ರಾಡಕ್ಟನ್ನು ಸ್ಟ್ಯಾಂಡರ್ಡೈಸ್ ಆಗಿ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪಾರ್ಟ್ನರ್ಸ್ಗೆ ಸೆಂಡ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಹಾಗೂ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಡೊಮ್ಯಾಸ್ಟಿಕ್ ಇನ್ವೆಸ್ಟರ್ಸ್ಗೂ ಹಾಗೂ ಫಾರಿನ್ ಇನ್ವೆಸ್ಟರ್ಸ್ಗೂ ಸೇಮ್ ರೀತಿಯಾದಂಥ ಪ್ರೊಟೆಕ್ಷನ್ ಅಥವಾ ಈಕ್ವಲ್ ರೈಟ್ಸನ್ನು ಕೊಡುವಂಥದ್ದನ್ನು ನಾವು ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಎನ್ಶೋರ್ ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ಅಗ್ರಿಮೆಂಟ್ನಿಂದಾಗಿ ನಾವು ಈಕ್ವಲ್ ಆಗಿ ಡೊಮೆಸ್ಟಿಕ್ ಹಾಗೂ ಇಂಪೋರ್ಟ್ ಮಾಡುವಂಥ ಗೂಡ್ಸ್ಗಳಿಗೆ ಇಂಪಾರ್ಟೆನ್ಸನ್ನು ಕೊಡೋದ್ರ ಮೂಲಕ ಗ್ಲೋಬಲ್ ಲೆವೆಲಲ್ಲಿ ಏನು ಮೋನೋಪೋಲೀಸ್ ಆಗ್ತಾ ಇರುತ್ತಲ್ಲ ಅದನ್ನು ನಾವು ತಡೆಗಟ್ಟಬಹುದಾಗಿದೆ. ಅಂದರೆ ಎಲ್ಲ ಪ್ರಾಡಕ್ಟ್ಸ್ಗೂ ಅಥವಾ ಎಲ್ಲ ಇನ್ವೆಸ್ಟರ್ಸ್ಗೂ ಒಂದೇ ರೀತಿಯಾದಂತಹ ಇಂಪಾರ್ಟೆನ್ಸನ್ನು ಕೊಡೋದ್ರ ಮುಖಾಂತರ ನಾವು ಫೇರ್ ಕಾಂಪಿಟೇಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಒಂದು ಕಂಟ್ರಿಗೆ ಯಾವ ರೀತಿಯಾಗಿ ಎಕನಾಮಿಕ್ ಪಾರ್ಟ್ನರ್ಶಿಪ್ ನಡಿನಲ್ಲಿ ಮ್ಯೂಚುವಲ್ ಆಗಿರುವಂಥ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂಥ ಒಂದು ಕನ್ಸರ್ನ್ ಅಥವಾ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ಇವಾಗ ನಾವು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ನಾವು ಎರಡು ರೀತಿಯಾದಂತಹ ನೇಮನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಥವಾ ಈ ಒಂದು ಕೋಆಪರೇಷನ್ ಬದಲಾಗಿ ಪಾರ್ಟ್ನರ್ಶಿಪ್ ಅನ್ನುವಂಥ ವರ್ಡು ಬರುತ್ತೆ. ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಕನ್ಸಿಡರ್ ಮಾಡಿದಾಗ CEPA ಅಂದರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನುವಂಥದ್ದು. ಇಲ್ಲಿ ಎರಡೂ ಅಗ್ರಿಮೆಂಟ್ ಏನಿದೆಯಲ್ಲ ಇದು ಫ್ರೀ ಟ್ರೇಡ್ ಪ್ಯಾಕ್ಟ್ಗೆ ಸಂಬಂಧಪಟ್ಟಂತೆ, ಆದರೆ ಕೆಲವೊಂದಿಷ್ಟು ಚೇಂಜಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಕೆಲವೊಂದಿಷ್ಟು ಕಂಟ್ರಿ ಜೊತೆ ನಾವು ಕೋಆಪರೇಷನ್ ಅಗ್ರಿಮೆಂಟನ್ನು ಮಾಡ್ಕೋತಾ ಇದ್ದೀವಿ, ಇನ್ನೂ ಕೆಲವೊಂದಿಷ್ಟು ಕಂಟ್ರಿಗಳ ಜೊತೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಏನು ಡಿಫ್ರೆನ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ಈ ಎರಡೂ ಅಗ್ರಿಮೆಂಟ್ಗಳು ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟಿಂಗ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು. ಅಂದರೆ ನಾವೇನು ಎಕನಾಮಿಕ್ ಇಂಟಿಗ್ರೇಷನನ್ನು ಕನ್ಸಿಡರ್ ಮಾಡ್ತೀವಲ್ಲ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕ್ಯಾಪಿಟಲನ್ನು ಎಕ್ಸ್ಟೆಂಡ್ ಮಾಡೋದಾಗಲಿ ಅಥವಾ ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಟ್ರೇಡನ್ನು ಕಂಪ್ಲೀಟಾಗಿ ಎಕ್ಸ್ಪ್ಯಾನ್ಷನ್ ಮಾಡೋದನ್ನು, ಇನ್ವೆಸ್ಟ್ಮೆಂಟ್ ಮಾಡೋದನ್ನು ನಾವು ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನಡಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಮೇಜರ್ ಆಗಿರುವಂಥ ಡಿಫ್ರೆನ್ಸ್ ಏನಂತಂದರೆ ಈ ಒಂದು ಪಾರ್ಟ್ನರ್ಶಿಪ್ ಅಂತ ಏನು ವರ್ಡ್ ಬರುತ್ತಲ್ಲ ಇದು ವೈಡರ್ ಸ್ಕೋಪ್ ಇರುತ್ತೆ. ಪಾರ್ಟ್ನರ್ಶಿಪ್ಪು ನೆಕ್ಸ್ಟ್ ಫಸ್ಟ್ ಕೋಆಪರೇಷನಲ್ಲಿ ಇರುತ್ತೆ. ಕೋಆಪರೇಷನ್ಗೆ ಮತ್ತು ಪಾರ್ಟ್ನರ್ಶಿಪ್ಗೆ ಇರುವಂಥ ಡಿಫ್ರೆನ್ಸ್ ಅಂತಂದರೆ ಕೋಆಪರೇಷನಲ್ಲಿ ನಾವು ಫಸ್ಟು ಟ್ಯಾರಿಫ್ಸ್ಗಳನ್ನು ಎಲಿಮಿನೇಷನನ್ನು ಮಾಡ್ತಾ ಇದ್ದೀವಿ, ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಸರ್ವೀಸಸ್ಸು ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ ಲೆವೆಲಲ್ಲಿ ನಾವು ಬರೀ ಟಾರಿಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಒಂದು ಕಂಟ್ರಿ ಜೊತೆಗೆ ಅಂತಂದಾಗ ಅದು ಕೋಆಪರೇಷನ್ ಅನ್ನೋದನ್ನು ನಾವು ನೋಡಬೇಕು. ಯಾವಾಗ ಇನ್ವೆಸ್ಟ್ಮೆಂಟು ಸರ್ವಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸೊ ಭಾರತ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟನ್ನು ಸಿಂಗಪೂರ್ ಜೊತೆಗೆ ಸೈನ್ ಮಾಡಿದೆ ಹಾಗೂ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ನಾವು ಸೌತ್ ಕೊರಿಯಾ ಜೊತೆಗೆ ಸೈನ್ ಮಾಡಿದ್ದೀವಿ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಯಾವ್ಯಾವ ಕಂಟ್ರಿಗಳ ಮಧ್ಯೆ ಈ ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಅಗ್ರಿಮೆಂಟ್ ಅನ್ನೋದು ಇದೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಕೆಲವೊಂದಿಷ್ಟು ಕಂಟ್ರಿಗಳ ಜೊತೆ ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಇವಾಗ ನೇಪಾಲ್, ಭೂಟಾನ್ ಮತ್ತು ಥೈಲ್ಯಾಂಡ್, ಸಿಂಗಪೂರ್, ಏಸಿಯಾನ್ ಕಂಟ್ರೀಸ್, ಜಪಾನ್, ಮಲೇಷ್ಯಾ ಈ ರೀತಿಯಾಗಿ. ನಿಮಗೆ ಒಂದು ಕ್ವಶನ್ ಅಂತಂದರೆ ನಾವು ಯಾವ ಕಂಟ್ರಿ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಫಸ್ಟ್ ಸೈನ್ ಮಾಡಿದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದನ್ನು ಸಹ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಅದು ನಮ್ಮ ನೇಬರಿಂಗ್ ಕಂಟ್ರಿ ಇದೆ. ಸೊ ಹಾಗಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಫಸ್ಟ್ ಟೈಮ್ ಯಾವ ಕಂಟ್ರಿ ಜೊತೆ ಮಾಡಿದೆ ಅನ್ನೋದನ್ನು ನೇಮನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬ್ಯಾಕ್ಗ್ರೌಂಡ್ ಆಗಿ ಗೊತ್ತಿರಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಪೋಲ್ಸ್ ಬಾಂಡ್ ಓಪನ್ ಫಾರ್ ಸೇಲ್ ಫ್ರಮ್ ಜನವರಿ 1. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ UPSCನಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು ಹಾಗೂ KPSCನಲ್ಲಿ GS ಪೇಪರ್ 2 ನಡಿನಲ್ಲಿ ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಆಗಿ ಕನ್ಸಿಡರ್ ಮಾಡಬಹುದು. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? 5 ಸ್ಟೇಟ್ಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಇವಾಗ ಎಲೆಕ್ಟೋರಲ್ ಬಾಂಡನ್ನು ಇಶ್ಯೂ ಮಾಡೋದಕ್ಕೋಸ್ಕರ ಒಂದು ಅಪ್ರೂವಲನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದರ ಒಂದು ಡೇಟ್ ಯಾವ ರೀತಿಯಾಗಿದೆ? ಜನವರಿ 1ರಿಂದ ಜನವರಿ 10ನೇ ತಾರೀಕಿಂತನೂ ಈ ಒಂದು ಬಾಂಡ್ಗಳು ಅವೈಲೇಬಲ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಎಲೆಕ್ಟೋರಲ್ ಬಾಂಡು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಎಲೆಕ್ಟೋರಲ್ ಬಾಂಡ್ ಮೀನಿಂಗ್ ಏನಿದೆ, ಅದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಅದಕ್ಕೆ ರಿಲೇಟೆಡ್ ಇರುವಂಥ ಎಲ್ಲ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ನಾವು ಇವತ್ತು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮೊದಲು ನಾವು ಎಲೆಕ್ಟೋರಲ್ ಬಾಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಇಮೇಜನ್ನು ನೀವು ನೋಡಿದಾಗ ಕ್ಲಿಯರ್ ಆಗುತ್ತೆ. ಎಲೆಕ್ಟೋರಲ್ ಬಾಂಡ್ ಅನ್ನೋದು ಒಂದು ಪ್ರಾಮಿಸರಿ ನೋಟ್. ಸೊ ಈ ಒಂದು ಪ್ರಾಮಿಸರಿ ನೋಟನ್ನು ಇಶ್ಯೂ ಮಾಡುವಂಥವ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ನಮಗೆ ಇಂಪಾರ್ಟೆಂಟು. ಸೊ ಈ ಒಂದು ಎಲೆಕ್ಟೋರಲ್ ಬಾಂಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ? ಇವಾಗ ಒಬ್ಬ ವ್ಯಕ್ತಿ
ಪೊಲಿಟಿಕಲ್ ಪಾರ್ಟಿಗೆ ಅಮೌಂಟನ್ನು ಫಂಡಿಂಗ್ ಮಾಡ್ತಾ ಇದ್ದಾನೆ ಅಂತಂದಾಗ ಅವನು ಡೈರೆಕ್ಟಾಗಿ ಪೊಲಿಟಿಕಲ್ ಪಾರ್ಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಇವರು ಬ್ಯಾಂಕಿಗೆ ಹೋಗಬೇಕು, ಅಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರೆ. ಆವಾಗ ಬ್ಯಾಂಕ್ ಅವರು ಇವನಿಗೆ ಏನು ಮಾಡ್ತಾರೆ, ಎಲೆಕ್ಟೋರಲ್ ಬಾಂಡನ್ನು ಕೊಡ್ತಾರೆ. ಅವ್ರು ಎಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರಲ್ಲ ಅದ್ರ ಬೇಸ್ಡ್ ಮೇಲೆ ಈ ಒಂದು ಬಾಂಡನ್ನು ಆತನಿಗೆ ಕೊಡಲಾಗುತ್ತೆ. ನೆಕ್ಸ್ಟು ಈ ಒಂದು ಬಾಂಡನ್ನು 15 ಡೇಸ್ ಒಳಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗೆ ಇವನು ರೀಚ್ ಮಾಡಬೇಕು. ಅಷ್ಟರೊಳಗಾಗಿ ಈ ಪೊಲಿಟಿಕಲ್ ಪಾರ್ಟಿ ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ, ಅಥವಾ ಆ ಒಂದು ಬಾಂಡಿಂದ ಎಷ್ಟು ಅಮೌಂಟ್ ಬರಬೇಕಾಗಿರುತ್ತಲ್ಲ ಅದನ್ನು ತಮ್ಮ ಒಂದು ಪಾರ್ಟಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುವಂಥ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ SBI ಇಶ್ಯೂ ಮಾಡಿರುವಂಥ ಈ ಒಂದು ಎಲೆಕ್ಟೋರಲ್ ಬಾಂಡ್ನ ಒಂದು ವ್ಯಾಲಿಡಿಟಿ 15 ಡೇಸ್ ಇರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಬಾಂಡಲ್ಲಿ 15 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಯಾವಾಗ ಡೇಟ್ ಇಶ್ಯೂ ಮಾಡಿರ್ತಾರಲ್ಲ ಆ ಒಂದು ಡೇಟನ್ನು ಸಹ ಮೆನ್ಷನ್ ಮಾಡಿರ್ತಾರೆ, ಅದರ ವ್ಯಾಲಿಡಿಟಿನೂ ಸಹ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ವ್ಯಕ್ತಿಯ ಐಡೆಂಟಿಟಿ ಯಾವುದೇ ರೀತಿಯಾಗಿ ಈ ಒಂದು ಬಾಂಡ್ನಲ್ಲಿಲ್ಲ. ಹಾಗೂ ಪೊಲಿಟಿಕಲ್ ಪಾರ್ಟಿ ಯಾವುದಕ್ಕೆ ಅವರು ಫಂಡಿಂಗ್ ಮಾಡ್ತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಲ್ಲ. ಅವನು ಬಾಂಡನ್ನು ತೊಗೊಂಡು ಪೊಲಿಟಿಕಲ್ ಪಾರ್ಟಿಗೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗೆ ಕೊಡ್ಬೋದು. ಈ ಒಂದು ಬಾಂಡನ್ನು SBI ಆದವರು ಕೆಲವೊಂದಿಷ್ಟು ಬ್ರಾಂಚ್ಗಳಲ್ಲಿ ಅಥಾರಿಟಿಯನ್ನು ಕೊಟ್ಟಿರ್ತಾರೆ ಎನ್ಕ್ಯಾಶ್ ಮಾಡೋದಕ್ಕೋಸ್ಕರ. ಕೆಲವೊಂದಿಷ್ಟು ಬ್ರಾಂಚಸಲ್ಲಿ ಆ ಒಂದು ಬ್ರಾಂಚ್ಗೆ ಹೋಗಿ ಪೊಲಿಟಿಕಲ್ ಪಾರ್ಟಿ ಕೊಟ್ಟಾಗ ಅವರು ಆ ಒಂದು ಈಕ್ವಲ್ ಅಮೌಂಟನ್ನು ಅವರ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಈ ರೀತಿಯಾಗಿ ಎಲೆಕ್ಟೋರಲ್ ಬಾಂಡ್ ವರ್ಕ್ ಆಗುತ್ತೆ. ಸೊ ಎಲೆಕ್ಟೋರಲ್ ಬಾಂಡ್ ಅನ್ನೋದು ಒಂದು ಪ್ರಾಮಿಸರಿ ನೋಟ್ ಆಗಿದ್ದು, ಈ ಒಂದು ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ ನಡಿನಲ್ಲಿ ಯಾವುದೇ ಒಬ್ಬ ಸಿಟಿಜನ್ ಇರ್ಬೋದು ಅಥವಾ ಒಂದು ಕಂಪನಿ ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡಿಂಗನ್ನು ಮಾಡ್ತಾ ಇದ್ದಾರೆ ಅಥವಾ ಡೊನೇಷನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಬ್ಯಾಂಕಿಂಗ್ನ ಪ್ಲ್ಯಾಟ್ಫಾರ್ಮ್ ಯುಟಿಲೈಸ್ ಮಾಡೋದ್ರ ಮೂಲಕ ಅವರು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಇಲ್ಲಿ ನೀವು ಕ್ವಶನ್ ಮಾಡಬೇಕಾಗಿರುವಂಥ ವಿಷಯ ಅಂತಂದರೆ, ಯಾರು ಬೇಕಾದರೂ ಹೋಗಿ SBIನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿ ಎಲೆಕ್ಟೋರಲ್ ಬಾಂಡ್ಸನ್ನು ಪಡ್ಕೋಬೋದಾ ಅನ್ನುವಂಥದ್ದು. ಯಾರು KYC ನಾರ್ಮ್ಸನ್ನು ಫುಲ್ಫಿಲ್ ಮಾಡಿರ್ತಾರಲ್ಲ ಅವರು ಮಾತ್ರ ಈ ಒಂದು ಬಾಂಡನ್ನು ತಗೋಬಹುದು ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಎಲ್ರಿಗೂ ಅಲೋ ಮಾಡಲ್ಲ. ಯಾರು KYC ನಾರ್ಮ್ಸನ್ನು ಫುಲ್ಫಿಲ್ ಮಾಡಿರ್ತಾರ ಅಂಥವ್ರು ಮಾತ್ರ ಬ್ಯಾಂಕಲ್ಲಿ ಪೇಮೆಂಟನ್ನು ಕೊಡೋದ್ರ ಮೂಲಕ ಎಲೆಕ್ಟೋರಲ್ ಬಾಂಡನ್ನು ಪಡ್ಕೋಬೋದಾಗಿದೆ. ಮತ್ತು ಈ ಒಂದು ಎಲೆಕ್ಟೋರಲ್ ಬಾಂಡ್ನ ಮಲ್ಟಿಪಲ್ ವ್ಯಾಲ್ಯೂಸು ಇಂಪಾರ್ಟೆಂಟು. ಕೆಲವೊಂದಿಷ್ಟು ಸರ್ತಿ ಸ್ಟೇಟ್ಮೆಂಟ್ ವೈಸು ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ. 1000 ಮಲ್ಟಿಪಲ್, 10,000, 10 lakh ಹಾಗೂ 1 crore ಮಲ್ಟಿಪಲ್ ಲೆವೆಲಲ್ಲೂ ಸಹ ನಾವು ಎಲೆಕ್ಟೋರಲ್ ಬಾಂಡನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಸೊ ಮೇಜರ್ ಆಗಿ ಏನು ಆಬ್ಜೆಕ್ಟಿವ್ ಇದೆ ಈ ಒಂದು ಸ್ಕೀಮ್ ಅಂತಂದರೆ, ಪೊಲಿಟಿಕಲ್ ಫಂಡಿಂಗಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರೋದಕ್ಕೋಸ್ಕರ ಫಂಡಿಂಗ್ ಕ್ರೈಟೇರಿಯಾ ಏನಿದೆಯಲ್ಲ, ಪೊಲಿಟಿಕಲ್ ಪಾರ್ಟೀಸ್ಗೆ ಪ್ರಾಪರ್ ಆಗಿ ಅಮೌಂಟ್ ಕಲೆಕ್ಟೆಡ್ ಆಗಿರುತ್ತಲ್ಲ, ಇದು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಕರಪ್ಟೆಡ್ ಮನಿ ಇಲ್ಲ. ಕ್ಲೀನ್ ಆಗಿರುವಂಥ ಮನಿ ಪೊಲಿಟಿಕಲ್ ಪಾರ್ಟಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಯಾವ ರೀತಿಯಾಗಿ ಎಲೆಕ್ಟೋರಲ್ ಬಾಂಡನ್ನು ರಿಡೀಮ್ ಮಾಡ್ಕೋಬೋದು, ಈ ಒಂದು ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿ ಮಾತ್ರ ಎಲೆಕ್ಟೋರಲ್ ಬಾಂಡಿಂದ ಎನ್ಕ್ಯಾಶ್ ಮಾಡ್ಕೊಳೋದಕ್ಕೆ ಎಲಿಜಿಬಲ್ ಇರುತ್ತೆ ಅನ್ನುವಂಥದ್ದು. ಸೊ ಯಾವ್ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳು ಸೆಕ್ಷನ್ 29A ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಡಿನಲ್ಲಿ ಯಾವ್ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾವಲ್ಲ ಆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಬಾಂಡನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಜನರಲ್ ಎಲೆಕ್ಷನ್ನಲ್ಲಿ ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳು ಮಿನಿಮಮ್ 1% ಮತವನ್ನು ಪಡ್ಕೊಂಡಿರ್ತವೆ, ಅವರ ಒಂದು ಪೋಲಿಂಗ್ ರೇಟ್ ಮಿನಿಮಮ್ 1% ಇರಬೇಕು, ಅಂತಹ ಪೊಲಿಟಿಕಲ್ ಪಾರ್ಟೀಸ್ಗಳು ಎಲಿಜಿಬಿಲಿಟಿಯನ್ನು ಹೊಂದಿರ್ತವೆ, ಅವರು ಸಹ ಎಲೆಕ್ಟೋರಲ್ ಬಾಂಡನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು. ಸೊ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲೆಕ್ಟೋರಲ್ ಬಾಂಡ್ ಅಂದರೆ ಏನು ಇಂಪಾರ್ಟೆಂಟು, ಯಾರು ಇಶ್ಯೂ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು, ಪೊಲಿಟಿಕಲ್ ಪಾರ್ಟೀಸ ಒಂದು ಎಲಿಜಿಬಿಲಿಟಿ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಇಶ್ಯೂ ಮಾಡಬಹುದಾ ಅನ್ನುವಂಥದ್ದು. ಇಲ್ಲಿ ಕೇವಲ ಸಿಟಿಜನ್ ಅಷ್ಟೇ ಅಂತಲ್ಲ, ಕಂಪನೀಸ್ಗಳು ಸಹ ಎಲೆಕ್ಟೋರಲ್ ಬಾಂಡನ್ನು ಪಡ್ಕೋಬಹುದು. ಸೊ ಕಂಪನೀಸ್ಗಳು ಸಹ SBIನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡೋದ್ರ ಮುಖಾಂತರ ಬಾಂಡನ್ನು ಇಸ್ಕೋಬಹುದಾಗಿದೆ, ಪೊಲಿಟಿಕಲ್ ಪಾರ್ಟಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಹಾಗೂ ಈ ಒಂದು ಬಾಂಡ್ನ ವ್ಯಾಲಿಡಿಟಿ 15 ಡೇಸ್ ಇರಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಆಫ್ಸ್ಪಾ ಎಕ್ಸ್ಟೆಂಡೆಡ್ ಇನ್ ನಾಗಾಲ್ಯಾಂಡ್. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಥವಾ ವೇರಿಯಸ್ ಸೆಕ್ಯೂರಿಟಿ ಫೋರ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಆರ್ಮ್ಡ್ ಫೋರ್ಸ್ ಆ್ಯಕ್ಟನ್ನು ನಾಗಾಲ್ಯಾಂಡಲ್ಲಿ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನುವಂಥ ಒಂದು ಇಶ್ಯೂ ಸಾಕಷ್ಟು ಬಾರಿ ಚರ್ಚೆ ಮಾಡಲಾಗಿದೆ. ಸೊ ಈ ಇಶ್ಯೂವನ್ನು ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾದಂಥ ಡಿಸಿಷನನ್ನು ತೊಗೊಂಡಿದೆ ಅನ್ನೋದು ನಮಗೆ ಇಂಪಾರ್ಟೆಂಟು. ಹೋಮ್ ಮಿನಿಸ್ಟ್ರಿ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ 6 ಮಂತ್ ಡಿಸೆಂಬರ್ 30 ನೆಕ್ಸ್ಟ್ 6 ಮಂತ್ ಏನಿದೆಯಲ್ಲ ಕಂಟಿನ್ಯೂಷನ್ ಮಾಡ್ತಾರೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ ಅಂತಂದರೆ, ಈ ಒಂದು ಏರಿಯಾನಲ್ಲಿ ನಾವು ಡೇಂಜರ್ಡ್ ಇರೋದ್ರಿಂದ ಅಥವಾ ಕೆಲವೊಂದಿಷ್ಟು ಡಿಸ್ಟರ್ಬೆನ್ಸ್ ಏರಿಯಾ ಇರೋದ್ರಿಂದ ಆರ್ಮ್ಡ್ ಫೋರ್ಸ್ ಆ್ಯಕ್ಟ್ ಅನ್ನೋದು
ಕಂಟಿನ್ಯೂ ಆಗಬೇಕು. ಸೊ ಇದೊಂದು ನೆಸೆಸರಿ ಆಗಿರುವಂಥ ಸಿವಿಲ್ ಪವರ್ ಆಗಿದೆ ಅನ್ನುವಂಥದ್ದನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. ಸೊ ಹೋಮ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಡಿಸೆಂಬರ್ 30 ನೆಕ್ಸ್ಟ್ 6 ಮಂತು ಈ ಒಂದು ಆ್ಯಕ್ಟು ನಾಗಾಲ್ಯಾಂಡಲ್ಲಿ ಜಾರಿಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನೀವು ಒಂದು ಸರ್ತಿ ಆಫ್ಸ್ಪಾಗೆ ಸಂಬಂಧಪಟ್ಟಂತೆ ಏನೇನು ಬೇಸಿಕ್ಸ್ ಇನ್ಫಾರ್ಮೇಷನ್ ಇದೆ, ಹಿಸ್ಟ್ರಿ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಇಶ್ಯೂ ಇದೆ ಅನ್ನೋದನ್ನು ರಿವಿಷನ್ ಮಾಡಬೇಕಂತಂದರೆ ಲಾ ಎಕ್ಸ್ಪ್ಲೇನ್ ಅನ್ನುವಂಥ ಪ್ರೋಗ್ರಾಮ್ ನಡಿನಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋನ ಒಂದು ಸರ್ತಿ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿ. ಸೊ ಈ ಒಂದು ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಮೆನ್ಷನ್ ಮಾಡಿರ್ತಾರೆ. ನೀವು ಕ್ಲಿಕ್ ಮಾಡಿ ಒಂದು ಸರ್ತಿ ನೀಟಾಗಿ ಅದನ್ನು ರಿವಿಷನ್ ಮಾಡಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಒಡಿಶಾ ರೇಡಿಯೋ ಟ್ಯಾಕ್ಸ್ ರೆಸ್ಕ್ಯೂಡ್ ಇಂಡಿಯನ್ ಪೆಂಗೋಲಿನ್. ಈ ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ UPSCನಲ್ಲಿ ನೋಡೋದಾದರೆ GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಬಯೋಡೈವರ್ಸಿಟಿನಲ್ಲಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು KPSC ಸಿಲೆಬಸ್ಗೆ ಕನ್ಸಿಡರ್ ಮಾಡಿದಾಗ GS ಪೇಪರ್ 3 ನಡಿನಲ್ಲಿ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಒಡಿಶಾ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಫಸ್ಟ್ ಟೈಮ್ ರೇಡಿಯೋ ಟ್ಯಾಗಿಂಗನ್ನು ಇಂಡಿಯನ್ ಪ್ಯಾಂಗೋಲಿನ್ ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದ್ರ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಅಂತಂದರೆ ಸ್ಟೇಟಲ್ಲಿರುವಂಥ ಎಲ್ಲ ಎನಿಮಲ್ಸ್ಗಳ ಒಂದು ಸ್ಟ್ಯಾಂಡರ್ಡೈಸ್ ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ರೇಡಿಯೋ ಟ್ಯಾಗಿಂಗ್ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಈ ಆರ್ಟಿಕಲಲ್ಲಿ ಮೇಜರ್ ಆಗಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಗಳು ನಮಗೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಪ್ಯಾಂಗೋಲಿನ್ನ ವಿಷಯವಾಗಿ ಕೆಲವೊಂದಿಷ್ಟು ಅಡಿಷನಲ್ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ 3-4 ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸ್ಟೇಟಲ್ಲಿರುವಂಥ ಎಲ್ಲ ಎನಿಮಲ್ಸ್ಗಳ ಒಂದು ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲನ್ನು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೋಸ್ಕರ ಅನ್ನುವಂಥದ್ದನ್ನು ಫಸ್ಟ್ ಪಾಯಿಂಟಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಈ ಒಂದು ರೇಡಿಯೋ ಟ್ರ್ಯಾಕಿಂಗಲ್ಲಿ ಆ್ಯಂಟಿನಾ ಹಾಗೂ ರಿಸೀವರ್ಸನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಒಂದು ಆ್ಯನಿಮಲನ್ನು ಟ್ರ್ಯಾಕ್ ಮಾಡಲಾಗುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ರೇಡಿಯೋ ಟ್ಯಾಗಿಂಗ್ ಸಿಸ್ಟಮಲ್ಲಿರುವಂಥ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಏನಂತಂದರೆ ಎಫೆಕ್ಟಿವ್ ಆಗಿ ಕನ್ಸರ್ವೇಷನ್ ಪ್ಲ್ಯಾನನ್ನು ಮಾಡೋದು. ಸೊ ಆ ಒಂದು ಆ್ಯನಿಮಲ್ನ ಯಾವ ರೀತಿಯಾಗಿ ಎಕೊಲಾಜಿಕಲ್ ಹಾಗೂ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ. ಎಕೊಲಾಜಿಕಲ್ ಅಂತಂದರೆ ಯಾವ ರೀತಿಯಾಗಿ ಆ ಒಂದು ಪೆಂಗೋಲಿನ್ ಎನ್ವಿರಾನ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದು, ಹಾಗೂ ಅದರ ಒಂದು ಬಿಹೇವಿಯರ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ, ಎಲ್ಲಿ ವಾಸವಾಗುತ್ತೆ ಅಂದರೆ ಹ್ಯಾಬಿಟೈಟ್ ಯಾವ ರೀತಿಯಾಗಿದೆ, ಅದರ ನ್ಯೂಟ್ರಿಷನ್ ಪ್ಲಾನ್ ಯಾವ ರೀತಿಯಾಗಿದೆ, ಅದರ ರಿಪ್ರೊಡಕ್ಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಈ ಒಂದು ರೇಡಿಯೋ ಟ್ಯಾಗಿಂಗ್ನ ಸಿಸ್ಟಮ್ ಮುಖಾಂತರ ನಾವು ಕನ್ಸರ್ವೇಷನ್ ಸ್ಟೇಟಸನ್ನು ಸ್ಟಡಿ ಮಾಡಬಹುದಾಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಈ ಒಂದು ರೆಸ್ಕ್ಯೂಡ್ ಪ್ಯಾಂಗೋಲಿನನ್ನು ನಂದಕನನ್ ವೈಲ್ಡ್ ಲೈಫ್ ಸೆಂಚುರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ನಂದಕನನ್ ವೈಲ್ಡ್ ಲೈಫ್ ಸೆಂಚುರಿ ನಮಗೆ ತುಂಬ ಇಂಪಾರ್ಟೆಂಟು. ಇದು ನಮಗೆ ಎಲಿಮಿನೇಷನ್ ಮಾಡುವಾಗಾದರೂ ಹೆಲ್ಪ್ ಆಗುತ್ತೆ. ಇದು ಒಡಿಶಾದಲ್ಲಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ನಂದಕನನ್ ಝೂಲಾಜಿಕಲ್ ಪಾರ್ಕಲ್ಲಿ ಪ್ಯಾಂಗೋಲಿನನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ವರ್ಲ್ಡಲ್ಲೇ ಇರುವಂಥ ಒಂದೇ ಒಂದು ಸೆಂಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಪ್ಯಾಂಗೋಲಿನ್ ಎಂಡೇಂಜರ್ ಸ್ಪೀಷಸ್ ಇದೆ. ಸೊ ಹಾಗಾಗಿ ಇದನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಇರುವಂಥ ಸೆಂಟರು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಜನರಲ್ ಆಗಿ ಯಾವುದೇ ಎನಿಮಲನ್ನು ರೆಸ್ಕ್ಯೂ ಮಾಡಿದಾಗ, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಎನಿಮಲನ್ನು ರೆಸ್ಕ್ಯೂ ಮಾಡಿದಾಗ ಕೆಲವೊಂದಿಷ್ಟು ಕ್ವಾರಂಟೈನ್ ಪ್ರೊಸೀಜರನ್ನು ಅವ್ರು ಫಾಲೋ ಮಾಡ್ತಾರೆ. ಸೊ ಈ ಒಂದು ಪ್ರೊಸೀಜರಲ್ಲಿ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಆ ಒಂದು ಎನಿಮಲ್ಗೆ ಯಾವ ರೀತಿಯಾದಂಥ ಪ್ಯಾರಾಸೈಟ್ ಅಟ್ಯಾಕ್ ಆಗಿದ್ದಾವೆ ಅಥವಾ ಯಾವುದಾದ್ರೂ ಡಿಸೀಸಸನ್ನು ಕ್ಯಾರಿ ಮಾಡ್ತಾ ಇದ್ದೇನಾ ಅಂತ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಏನಾದರೂ ಡಿಸೀಸಸ್ ಅಥವಾ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಇತ್ತಂದಾಗ ಆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟಾದಮೇಲೆ ಅದು ನಾರ್ಮಲ್ ಕಂಡೀಷನ್ಗೆ ಬಂದಾದಮೇಲೆ ಅದನ್ನು ವೈಲ್ಡ್ಗೆ ಬಿಡಲಾಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಸೊ ಸ್ಕ್ರೀನಿಂಗ್ ನಡಿನಲ್ಲಿ ಪ್ಯಾರಾಸೈಟಿಕ್ ಮತ್ತು ಡಿಸೀಸ್ ಯಾವ ರೀತಿಯಾಗಿ ಇದು ಕ್ಯಾರಿ ಮಾಡ್ತಾ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗೂ ಪ್ಯಾಂಗೋಲಿನನ್ನು ರೇಡಿಯೋ ಟ್ಯಾಗಿಂಗ್ ಮಾಡಿ ವೈಲ್ಡ್ ಲೈಫ್ಗೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಇನ್ನೊಂದು ಸ್ಟೇಟ್ ಅಂದರೆ ಮಧ್ಯಪ್ರದೇಶ್. ಫಸ್ಟ್ ಮಧ್ಯಪ್ರದೇಶ್ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಸೆಕೆಂಡ್ ಸ್ಟೇಟಲ್ಲಿ ಒಡಿಶಾ. ಸೊ ಎರಡೇ ಸ್ಟೇಟನ್ನು ನಾವು ಪ್ಯಾಂಗೋಲಿಯನ್ ಕನ್ಸರ್ವೇಷನ್ ಮಾಡುವಂಥ ಪ್ರೋಗ್ರಾಮ್ಗಳನ್ನು ಜಾರಿಗೊಂಡಿರುವುದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಇನ್ನು ಈ ಒಂದು ಪ್ಯಾಂಗೋಲಿನ್ನ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ 2 ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ, ಇದನ್ನು ವರ್ಲ್ಡಲ್ಲೇ ಇಲ್ಲಿಗಲ್ ಆಗಿ ಟ್ರೇಡ್ ಮಾಡುವಂಥ ಒಂದು ಮ್ಯಾಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಪ್ಯಾಂಗೋಲಿನ್ ಅನ್ನೋದು ಮ್ಯಾಮಲ್ಸ್ ಅನ್ನುವಂಥ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ. ಇದನ್ನು ಕನ್ನಡದಲ್ಲಿ ನಾವು ಸಸ್ತನಿಗಳು ಅಂತ ಕರಿತೀವಿ. ಸಸ್ತನಿಗಳ ವರ್ಗಕ್ಕೆ ಇದು ಬಿಲಾಂಗ್ ಆಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಇರಲಿ. MCQs ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವರ್ಲ್ಡಲ್ಲಿ ನಾವು 8 ಪ್ಯಾಂಗೋಲಿನ್ ಸ್ಪೀಷಸ್ಗಳನ್ನು ನೋಡ್ತೀವಿ. ಇದರಲ್ಲಿ ಲಾರ್ಜೆಸ್ಟ್ ಸ್ಪೀಷಸ್ಸು ಇಂಡಿಯನ್ ಸ್ಪೀಷಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೂ ಈ ಒಂದು ಎನಿಮಲ್ ನಾಕ್ಟರ್ನಲ್ ಎನಿಮಲ್ ಮತ್ತು ಲಿವ್ಸ್ ಇನ್ ಬರೋ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಕ್ಟರ್ನಲ್ ಅಂತಂದರೆ ರಾತ್ರಿ ಹೊತ್ತು ಇದು ಆಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದು. ಬರೋಸ್ ಅಂತಂದರೆ ಇದು ಬಿಲದಲ್ಲಿ ವಾಸ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದರ ಮೇಜರ್ ಫುಡ್ ಹ್ಯಾಬಿಟ್ ಅಂತಂದರೆ ಆ್ಯಂಟ್ಸ್ ಮತ್ತು ಟರ್ಮೈಟ್ಸನ್ನು ಇದು ಕನ್ಸ್ಯೂಮ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಇರಲಿ.
ಸೊ ಈ ಒಂದು ಇಮೇಜ್ನ ಮುಖಾಂತರ ಯಾವ ರೀತಿಯಾಗಿ ಒಂದು ರೇಡಿಯೋ ಡಿವೈಸನ್ನು ಆ್ಯನಿಮಲ್ಗೆ ಅಟ್ಯಾಚ್ ಮಾಡ್ತಾರೆ ಅನ್ನುವಂಥದ್ದನ್ನು, ರೇಡಿಯೋ ಟ್ಯಾಗಿಂಗ್ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇಂಡಿಯನ್ ಪ್ಯಾಂಗೋಲಿನ್ನ ಕನ್ಸರ್ವೇಷನ್ ಸ್ಟೇಟಸ್. ಸೊ ಎಕ್ಸಾಮಿನೇಷನ್ಲಿ ಕ್ವಶನ್ಸು ಅದೇ ರೀತಿಯಾಗಿ ಬರುತ್ತೆ. ಯಾವ ರೀತಿಯಾದಂಥ ಕೆಟಗರೈಸೇಷನನ್ನು ನಾವು IUCN ಅಲ್ಲಿ ನೋಡ್ತಾ ಇದ್ದೀವಿ, ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರ್ಬೋದು, ಅಥವಾ ಸೈಟ್ಸ್ ಇರ್ಬೋದು. ಈ ರೀತಿಯಾಗಿ ಯಾವುದೇ ಒಂದು ಅನಿಮಲನ್ನು ನೋಡುವಾಗ ನಾವು ಕನ್ಸರ್ವೇಷನ್ ಸ್ಟೇಟಸನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಪ್ಯಾಂಗೋಲಿನ್ ಸ್ಪೀಷಸ್ ನಡಿನಲ್ಲಿ ವರ್ಲ್ಡ್ ವೈಲ್ಡ್ ಆಗಿ ನಾವು 8 ಸ್ಪೀಷಸ್ ಇದ್ದಾವೆ ಅಂತ ನೋಡಿದ್ವಿ. ಇದರಲ್ಲಿ 2 ಸ್ಪೀಷಸ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ. ಚೈನೀಸ್ ಹಾಗೂ ಮಲಯನ್ ಅನ್ನುವಂಥ 2 ಪ್ಯಾಂಗೋಲಿನ್ ಸ್ಪೀಷಸ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್, ಹಾಗೂ ಇಂಡಿಯನ್ ಮತ್ತು ಫಿಲಿಪೈನ್ಸ್ ಸ್ಪೀಷಸ್ಗಳಿದಾವಲ್ಲ ಅದನ್ನು ಎಂಡೇಂಜರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದ 4 ಸ್ಪೀಷಸ್ಗಳು ಆಫ್ರಿಕನ್ಗೆ ಬಿಲಾಂಗ್ ಆಗುತ್ತೆ. ಇವನ್ನ ವಲ್ನರೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಆಫ್ರಿಕನ್ ವೈಟ್ ಬೆಲ್ಲೀಡ್ ಅಂತ ಇದೆ, ಗ್ರೇಂಟ್ ಗ್ರೌಂಡ್ ಅನ್ನುವಂಥದ್ದು, ಹಾಗೂ ಟೆಮೆನಿಕ್ಸ್ ಗ್ರೌಂಡ್ ಲಾಂಗ್ ಟೇಲ್ಡ್. ಸೊ ಈ 4 ಸ್ಪೀಷಸ್ಗಳು ವಲ್ನರಬಲ್ ಕೆಟಗರಿಗೆ ಸೇರುತ್ತೆ. ಸೊ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತು ಎಂಡೇಂಜರ್ ಸ್ಪೀಷಸ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಆಪ್ಷನ್ಸಲ್ಲಿ ಯಾವುದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕೊಟ್ಟು ಕೆಲವೊಂದಿಷ್ಟು ಆಫ್ರಿಕನ್ ಸ್ಪೀಷಸ್ಸು ಸಹ ಮೆನ್ಷನ್ ಮಾಡ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತು ಎಂಡೇಂಜರ್ಡ್ ನೆನ್ಪಿಟ್ರೆ ಈಸಿಯಾಗಿ ನಾವು ಆನ್ಸರ್ನ ಟಿಕ್ ಮಾಡ್ಬೋದಾಗಿದೆ. ಇಲ್ಲಿ ನಾವು ಇಂಡಿಯನ್ ಪೆಂಗೋಲಿನ ವಿಷಯವಾಗಿ ಡಿಸ್ಕಸ್ ಮಾಡೋದಾದರೆ ಇದನ್ನು ನಾವು ಎಂಡೇಂಜರ್ಡ್ ಸ್ಪೀಷಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈ 8 ಸ್ಪೀಷಸ್ಗಳಲ್ಲಿ ನಮ್ಮ ದೇಶದಲ್ಲಿ ಇರೋದು 2 ಸ್ಪೀಷಸ್. ಒಂದು ಚೈನೀಸ್ ಪೆಂಗೋಲಿನ್ ಇದೆ ಹಾಗೂ ಇಂಡಿಯನ್ ಪೆಂಗೋಲಿನ್ ಇದೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅದರಲ್ಲೂ ಶೆಡ್ಯೂಲ್ 1 ಅಲ್ಲಿ ನಾವು ಇಂಡಿಯನ್ ಪೆಂಗೋಲಿನ್ ಮತ್ತು ಚೈನೀಸ್ ಪೆಂಗೋಲಿನ್ 2 ಸಹ ನೋಡ್ತೀವಿ ಅನ್ನುವಂಥದ್ದು. ಹಾಗೂ ಪೆಂಗೋಲಿನನ್ನು ಸೈಟ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡಿದಾಗ ಇದನ್ನು ಅಪೆಂಡಿಕ್ಸ್ 1 ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ರೀತಿಯಾದಂಥ ಟ್ರೇಡ್ಗಳನ್ನು ಪ್ಯಾಂಗೋಲಿನ್ಗೆ ರಿಲೇಟೆಡ್ ಇರುವಂತೆ 2016ರಲ್ಲಿ ಬ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಮೇಜರ್ ಆಗಿ ಇದರ ಒಂದು ಬಿಹೇವಿಯರಲ್ ಪ್ಯಾಟರ್ನಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು ನಾಕ್ಚರ್ನಲ್ ಎನಿಮಲ್ ಆಗಿದೆ. ಸಾಲಿಟರಿ ಅಂತಂದರೆ ಇದು ಸಿಂಗಲ್ ಆಗಿರುತ್ತೆ. ಅಂದರೆ ಸೋಷಿಯಲ್ ಎನಿಮಲ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಗ್ರೂಪ್ ಆಗಿರುವಂಥ ಎನಿಮಲ್ಸ್ಗಳನ್ನು ಸೋಷಿಯಲ್ ಎನಿಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಎನಿಮಲ್ಸ್ಗಳು ಜಾಸ್ತಿ ಸಿಂಗಲ್ ಇರ್ತಾವಲ್ಲ ಅದನ್ನು ಸಾಲಿಟರಿ ಸ್ಟೇಟಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ರಿಮೈನಿಂಗ್ ಪ್ಯಾರಾಮೀಟರ್ಸ್ ಅಥವಾ ಬಿಹೇವಿಯರ್ ಪ್ಯಾಟರ್ನ್ಸನ್ನು ನಾವು ಆಲ್ರೆಡಿ ಚೆಕ್ ಮಾಡಿದ್ದೀವಿ. ಸೊ ಈ ಒಂದು ಎನಿಮಲ್ನ ಮೇಜರ್ ಆಗಿ ಇಲ್ಲಿಗಲ್ ಆಗಿ ವರ್ಲ್ಡ್ ವೈಡಲ್ಲಿ ಟ್ರಾಫಿಕ್ ಮಾಡೋದಕ್ಕೋಸ್ಕರ ಕಾರಣ ಏನಂತಂದರೆ ಇದರ ಒಂದು ಮೀಟ್ ಹಾಗೂ ಬಾಡಿನಲ್ಲಿರುವಂಥ ಬಾಡಿ ಸ್ಕೇಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಮೇಜರ್ ಆಗಿ ಪ್ರೆಸೆಂಟ್ ಇರುವಂತಹ ಕೆರಾಟಿನ್ ಪ್ರೋಟೀನ್ ಅನ್ನೋದು ತುಂಬ ಬೆನಿಫಿಷಿಯಲ್ ಇರೋದ್ರಿಂದ ಇದನ್ನು ಇಲ್ಲಿಗಲ್ ಆಗಿ ಟ್ರಾಫಿಕಿಂಗ್ ಮಾಡ್ತಾರೆ. ಕೆರಾಟಿನ್ ಪ್ರೋಟೀನ್ ಸಬ್ಸ್ಟೆನ್ಸ್ ಏನಿದೆ ಅಲ್ಲ ಬಾಡಿ ಸ್ಕೇಲಲ್ಲಿ ಇದು ಹ್ಯೂಮನ್ ನೇಲ್ಸ್ ಹಾಗೂ ಹ್ಯೂಮನ್ ಹೇರಲ್ಲಿರುವಂಥ ಕೆರಾಟಿನ್ ಪ್ರೋಟೀನ್ಗೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ಇದನ್ನು ನಾವು ನೇಲ್ಸ್ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಆರ್ಟಿಫಿಷಿಯಲಿ ಬೇಕಾಗಿರುವಂಥ ಕೆರಾಟಿನನ್ನು ಈ ಒಂದು ಬಾಡಿ ಸ್ಕೇಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಾಗುತ್ತೆ. ಹಾಗೂ ಮೆಡಿಸಿನ್ ಪರ್ಪಸ್ಗೂ ಸಹ ಚೈನಾ ದೇಶದವರು ಸಹ ಅವರ ಒಂದು ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ನಲ್ಲಿ ಈ ಒಂದು ಅನಿಮಲನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದರಿಂದ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ 2 ರೀತಿಯಾದಂಥ ಸ್ಪೀಷಸನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಚೈನೀಸ್, ಇನ್ನೊಂದು ಇಂಡಿಯನ್ ಪ್ಯಾಂಗೋಲಿನ್. ಸೊ ಎಲ್ಲಿ ಯಾವ ರೀತಿಯಾಗಿ ಅದು ಸ್ಪ್ರೆಡ್ ಆಗಿದೆ ಅಂತಂದರೆ ಚೈನೀಸ್ ಪ್ಯಾಂಗೋಲಿಯನ್ನು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಂಡಿಯನ್ ಪ್ಯಾಂಗೋಲಿನ್ ಅನ್ನೋದು ಬೇರೆ ಪಾರ್ಟ್ಗಳಲ್ಲಿ ನಾವು ನೋಡ್ಬೋದಾಗಿದೆ. ಒಡಿಶಾದಲ್ಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲಲ್ಲಿ ನೋಡಿದ್ವಿ, ಮಧ್ಯಪ್ರದೇಶದಲ್ಲಿದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಇಂಡಿಯನ್ ಪ್ಯಾಂಗೋಲಿನ್ನು ಬೇರೆ ಬೇರೆ ಕಂಟ್ರಿಗಳಲ್ಲಿ ಕನ್ಸಿಡರ್ ಮಾಡೋದಾದರೆ ಶ್ರೀಲಂಕಾದಲ್ಲೂ ಸಹ ನಾವು ಇಂಡಿಯನ್ ಪ್ಯಾಂಗೋಲಿನನ್ನು ನೋಡ್ತೇವೆ, ಬಾಂಗ್ಲಾದೇಶ್ ಹಾಗೂ ಪಾಕಿಸ್ತಾನ್. ಸೊ ಒಂದು ವೇಳೆ ನಿಮಗೆ ಇಂಡಿಯನ್ ಪ್ಯಾಂಗೋಲಿನ್ ಅನ್ನೋದು ಕೇವಲ ಇಂಡಿಯಾದಲ್ಲಿ ಬರುತ್ತೆ ಅಂತ ಮೆನ್ಷನ್ ಮಾಡಿದರೆ ಆ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕೆಂದರೆ ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶದಲ್ಲೂ ಸಹ ನಾವು ಇಂಡಿಯನ್ ಪ್ಯಾಂಗೋಲಿನ ನೋಡ್ತೀವಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಹಾಗೂ ಪ್ಯಾಂಗೋಲಿನನ್ನು ಸ್ಕೇಲಿ ಆ್ಯಂಟ್ ಈಟರ್ಸ್ ಅಂತಲೂ ಕರೀತಾರೆ. ಈ ನೇಮು ಸಹ ನಮಗೆ ಇಂಪಾರ್ಟೆಂಟು. ಕೆಲವೊಂದಿಷ್ಟು ಸರ್ತಿ ಡೈರೆಕ್ಟಾಗಿ ಆ್ಯಂಟ್ ಈಟರ್ಸ್ ಅಂದರೆ ಯಾವ ಎನಿಮಲ್ಸ್ ಅಂತಲೂ ಸಹ ಮೆನ್ಷನ್ ಮಾಡ್ಬೋದು. ಸೊ ಆ್ಯಂಟ್ ಈಟರ್ಸ್ ಅನ್ನೋದು ಪ್ಯಾಂಗೋಲಿನ್ಗೆ ರಿಲೇಟೆಡ್ ಇರುವಂಥ ನೇಮ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಲಿ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಪ್ಯಾಂಗೋಲಿನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಬ್ಯಾಂಕ್ಸ್ ಮಸ್ಟ್ ಪೇ ಬ್ಯಾಕ್ ಕಸ್ಟಮರ್ಸ್ ದೇರ್ ಮನಿ ಆನ್ ಡಿಮ್ಯಾಂಡ್ ಸೇಸ್ ಸುಪ್ರೀಂ ಕೋರ್ಟ್. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ UPSCನಲ್ಲಿ ನೋಡ್ಬೋದು. ಇನ್ನು GS 1 ಅಡಿನಲ್ಲಿ ಇಂಡಿಯನ್ ಎಕಾನಮಿ, ಇದು KPSಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲ್ನಲ್ಲಿರುವಂಥ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ನಮ್ಗೆ ಹೆಲ್ಪ್ ಆಗ್ಬೋದು, 2 ಪಾಯಿಂಟನ್ನು ಕನ್ಸಿಡರ್ ಮಾಡಿದರೆ ಸಾಕಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಅವರು ಬ್ಯಾಂಕ್ ಸೆಕ್ಟರ್ಗೆ ಅಥವಾ ಬ್ಯಾಂಕ್ನ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಸೂಪರ್ ಆ್ಯಡೆಡ್ ಆಬ್ಲಿಗೇಷನ್ ಅನ್ನುವಂಥ ವರ್ಡನ್ನು ಆ್ಯಡ್ ಮಾಡಿದ್ದಾರೆ. ಅಂದರೆ ಕಸ್ಟಮರ್ ಹಾಗೂ ಬ್ಯಾಂಕ್ ನಡುವೆ ಇರುವಂಥ ಒಂದು ರಿಲೇಷನ್ನ ವಿಷಯವಾಗಿ ಡೈರೆಕ್ಷನನ್ನು ಸುಪ್ರೀಂ ಕೋರ್ಟ್ ಬೆಂಚ್ ನೀಡಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಸೂಪರ್ ಆ್ಯಡೆಡ್ ಆಬ್ಲಿಗೇಷನ್ ಅಂತಂದರೆ
ಯಾವಾಗ ಕಸ್ಟಮರು ಬ್ಯಾಂಕ್ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಇಷ್ಟು ಅಮೌಂಟನ್ನು ಇಂಟ್ರೆಸ್ಟ್ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇರುತ್ತೆ. ಯಾವ ರೀತಿಯಾಗಿ ಅಗ್ರಿಮೆಂಟ್ ಆಗುತ್ತೆ ಅದ್ರ ಬೇಸ್ ಮೇಲೆ ಯಾವಾಗ ಕಸ್ಟಮರ್ ಅಮೌಂಟನ್ನು ರಿಟರ್ನ್ ಕೇಳ್ತಾರೆ, ಅವರ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಬ್ಯಾಂಕಲ್ಲಿ ಡಿಮ್ಯಾಂಡ್ ಮಾಡ್ತಾರಲ್ಲ, ಆವಾಗ ಬ್ಯಾಂಕು ರಿಟರ್ನ್ ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಸ್ಟಮರ್ ಹಾಗೂ ಬ್ಯಾಂಕ್ ನಡುವೆ ಇರುವಂಥ ಒಂದು ರಿಲೇಷನ್ನು ಟ್ರಸ್ಟ್ ಅಂತಲ್ಲ, ಇದನ್ನು ನಾವು ಪ್ರಾಪರಾಗಿ ಡೆಟರ್ ಹಾಗೂ ಕ್ರೆಡಿಟರ್ಗೆ ಸಂಬಂಧಪಟ್ಟಂತೆ ಇರುವ ರಿಲೇಷನ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಡೆಟರ್ ಹಾಗೂ ಕ್ರೆಡಿಟರ್ ರಿಲೇಷನ್ ಅಡಿನಲ್ಲಿ ಕಸ್ಟಮರ್ಸು ಯಾವಾಗ ಬ್ಯಾಂಕಿಗೆ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರಲ್ಲ, ಇವರೇ ಲೆಂಡರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಬ್ಯಾಂಕು ಡೆಟರ್ ಅಂದರೆ ಬಾರೋವರ್ ಆಗ್ತಾ ಇದೆ, ಸಾಲವನ್ನು ಪಡಿತಾ ಇದೆ ಕಸ್ಟಮರಿಂದ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಕಸ್ಟಮರ್ ಹಾಗೂ ಬ್ಯಾಂಕ್ ನಡುವೆ ಇರುವಂಥ ಒಂದು ರಿಲೇಷನನ್ನು ನಾವು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಅಲ್ಲಿ ಸೂಪರ್ ಆಡೆಡ್ ಆಬ್ಲಿಗೇಷನ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿಯಾದಂಥ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಸೂಪರ್ ಆಡೆಡ್ ಆಬ್ಲಿಗೇಷನ್ ಟರ್ಮು ನಮಗೆ ಇಂಪಾರ್ಟೆಂಟು, ಇದನ್ನು ಒಂದು ಟರ್ಮಿನಾಲಜಿ ಆಗಿ ಕನ್ಸಿಡರ್ ಮಾಡಬಹುದು. ಎಕ್ಸಾಕ್ಟ್ಲಿ ಇದರಲ್ಲಿ ಕಸ್ಟಮರ್ ಅಮೌಂಟ್ ಕೇಳಿದಾಗ ಬ್ಯಾಂಕ್ ರಿಟರ್ನ್ ಕೊಡಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸಾಕು, ನಿಮಗೆ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಸೊ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸೂಪರ್ ಆಡೆಡ್ ಆಬ್ಲಿಗೇಷನ್ ಅನ್ನೋದು ಕಸ್ಟಮರ್ ಯಾವಾಗ ಮನಿಯನ್ನು ಡಿಮ್ಯಾಂಡ್ ಮಾಡ್ತಾರೆ ಆವಾಗ ಬ್ಯಾಂಕ್ ರಿಟರ್ನ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೆ ಪಕ್ಕಾ ಕ್ಲಿಯರ್ ಆಗಿರಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಅನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೂ ಇವತ್ತು ಡಿಸೆಂಬರ್ 31 ಈ ವರ್ಷದ ಕೊನೆ ದಿನ. ನಾವು ಕಂಪ್ಲೀಟ್ ಒಂದು ವರ್ಷದ ದಿನಗಳನ್ನು ಮೆಲುಕು ಹಾಕಿದಾಗ ಕೆಲವೊಂದಿಷ್ಟು ಸಿಚುವೇಶನಲ್ಲಿ ಫೇಲ್ಯೂರ್ಸನ್ನು ಕಂಡಿದ್ದೀವಿ ಹಾಗೂ ಸಕ್ಸಸ್ಸನ್ನು ಸಹ ನಾವು ಕಂಡಿದ್ದೀವಿ. ಈ ಎಲ್ಲ ಅನುಭವಗಳು ನಮ್ಮ ಕೋರ್ ಪರ್ಸನಾಲಿಟಿಗೆ ಆ್ಯಡ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ನೆಕ್ಸ್ಟ್ ಇಯರಲ್ಲಿ ನಾವು ಯಾವ ರೀತಿಯಾಗಿ ನಮ್ಮನ್ನು ನೋಡೋಕೆ ಇಷ್ಟಪಡ್ತಾ ಇದ್ದೀವಿ, ನಮ್ಮ ಒಂದು ಲೂಪ್ ಹೋಲ್ಸ್ಗಳನ್ನು ಕರೆಕ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ರೆಸೊಲ್ಯೂಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನದಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಕನ್ಸಿಸ್ಟೆನ್ಸಿ ಮತ್ತು ಹ್ಯಾಬಿಟ್. ಸೊ ನಿಮ್ಮ ಜೀವನದಲ್ಲೂ ಪ್ರಾಪರ್ ಆಗಿರುವಂಥ ಒಂದು ಹ್ಯಾಬಿಟನ್ನು ಅಳವಡಿಸ್ಕೊಳ್ಳಿ. ನಿಮಗೆ ಏನು ಕನ್ವೀನಿಯೆಂಟ್ ಆಗುತ್ತೆ ಅದೇ ರೀತಿಯಾಗಿ ಹ್ಯಾಬಿಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕಂಪ್ಲೀಟಾಗಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾ ಬನ್ನಿ. ನೀವು ಅಂದ್ಕೊಂಡಿರುವಂಥ ಸಕ್ಸಸ್ಸು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಸೊ ನಾಳೆಯಿಂದ ನಮ್ಮೆಲ್ಲರ ಲೈಫಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಎಲ್ಲ ಚಾಪ್ಟರ್ಸ್ಗಳು ಕಂಪೈಲೇಷನ್ ಆಗಿ ಒಂದು ಗ್ಲೋರಿಫೈಡ್ ಸ್ಟೋರಿಯನ್ನು ನಿಮ್ಮ ಲೈಫಲ್ಲಿ ತರಲಿ ಅಂತ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ವಿಶ್ ಮಾಡ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.